ನಮಸ್ತೆ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಕುಕುಂಬರ್ ಸ್ಯಾಲಡ್. ತುಂಬ ಟೇಸ್ಟಿಯಾಗಿ ಸೂಪರಾಗಿರುತ್ತೆ, ಈಸಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್: ಈರುಳ್ಳಿ, ನಿಂಬೆಹಣ್ಣು, ಕೊತ್ತಂಬರಿ, ಬೆಳ್ಳುಳ್ಳಿ ಹಾಗೂ ಸೌತೆಕಾಯಿ, ಸ್ವೀಟ್ ಕಾರ್ನು, ಚಿಲ್ಲಿ ಫ್ಲೇಕ್ಸ್. ತುಂಬ ಈಸಿ, ಬೇಗ ಕೂಡ ಆಗುತ್ತೆ. ಸ್ವೀಟ್ ಕಾರ್ನ್ ಒಂದು ಬೇಯಿಸ್ಕೊಬಿಟ್ರೆ ಅಷ್ಟೇ, ಇನ್ನೇನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೇಗ ಆಗುತ್ತೆ. ಸ್ವೀಟ್ ಕಾರ್ನ್ನೇ ಒಂದೆರಡು ವಿಸಿಲ್ ಹಾಕಿಸ್ಕೊಳ್ಳೋಣ, ಬೇಯಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಒಂದು 4 ಎತ್ಕೊಂಡಿದ್ದೀನಿ, ಅದನ್ನು ತುರ್ಬಿ ಎತ್ತಿಟ್ಕೊಳ್ಳಿ. ಹಾಗೆ ಚಿಲ್ಲಿ ಫ್ಲೇಕ್ಸು, ಈರುಳ್ಳಿ 2 ಎತ್ಕೊಂಡಿದ್ದೀನಿ ಸಣ್ಣ ಸೈಜ್ದು, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಅರ್ಧ ಚಂದ್ರ ಥರ ನಾನು ತೋರಿಸ್ತಿದ್ದೀನಿಲ್ಲ ಹಾಗೆ. ನೀವು ಬೇಕಾದರೆ ಸಣ್ಣದಾಗಿ ಕಟ್ ಮಾಡ್ಕೋಬೋದು, ಇನ್ನೂ ಚಿಕ್ಕದಾಗಿ. ಅದಾದಮೇಲೆ ಸೌತೆಕಾಯಿ 2 ಕಡೆ ಕಸರೆ ತೆಗ್ದು ಅದನ್ನು ಸಿಪ್ಪೆನ ತೆಗೆದಿಟ್ಕೊಳ್ಳಿ. ಇದನ್ನು ಅಷ್ಟೇ ರೌಂಡಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಇನ್ನೂ ಚಿಕ್ಕದಾಗಿ ಪೀಸಸ್ ಮಾಡ್ಕೋಬೋದು. ಈಗ ಸೌತೆಕಾಯಿ, ಈರುಳ್ಳಿ, ಧನಿಯಾ ಪುಡಿ ಸ್ವಲ್ಪ, ಹಾಗೆ ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ, ಸಕ್ಕರೆ, ಒಂದು ಅರ್ಧ ನಿಂಬೆಹಣ್ಣೆ ಆದರೆ ಸಾಕಾಗುತ್ತೆ. ಈರುಳ್ಳಿ, ಕೊತ್ತಂಬರಿ. ಈಗ ಸ್ವೀಟ್ ಕಾರ್ನ್ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಬಿಡಿಸ್ಕೊಳ್ಳೋಣ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಈಗ ಮೊಸರನ್ನ ತೊಗೋತಿದ್ದೀನಿ, ಗಟ್ಟಿ ಮೊಸರು ತೊಗೊಂಡು ಅದಕ್ಕೆ ಸಕ್ಕರೆ ಮತ್ತು ನೀವು ಜೇನುತುಪ್ಪ ಕೂಡ ಹಾಕ್ಕೋಬೋದು, ಅದು ಟೇಸ್ಟು ಚೆನ್ನಾಗಿರುತ್ತೆ. ಅದನ್ನು ಟ್ರೈ ಮಾಡಿ. ಹಾಗೆ ಬೆಳ್ಳುಳ್ಳಿ ಸಣ್ಣದಾಗಿ ತುರಿದಿಟ್ಕೊಂಡಿದ್ರಲ್ಲ ಅದನ್ನು ಕೂಡ ಹಾಕ್ಕೊಳ್ಳಿ. ಇದಕ್ಕೆ ಚಿಲ್ಲಿ ಫ್ಲೇಕ್ಸ್, ಹಾಗೆ ನಾವು ಇಟ್ಕೊಂಡಿರೋ ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ ಎಲ್ಲನೂ ಹಾಕಬೇಕು. ಈಸಿ ರೆಸಿಪಿ, ಮಕ್ಳಿಗೂ ಇಷ್ಟ ಆಗುತ್ತೆ. ಈ ಥರ ಎಲ್ಲ ಕಟ್ ಮಾಡಿ ಕಾರ್ನು ಹಾಗೆ ಸೌತೆಕಾಯಿ ಇರೋದ್ರಿಂದ ಇಷ್ಟ ಆಗುತ್ತೆ, ಮಾಡಿಕೊಡಿ ಅವ್ರಿಗೆ. ಕಾಳು ಮೆಣಸಿನ ಪುಡಿ ಆದಮೇಲೆ ನಿಂಬೆಹಣ್ಣು ರಸ ಸ್ವಲ್ಪ ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋಣ. ಇದನ್ನು ಹಾಗೆ ಕೂಡ ರೋಟಿಗೆಲ್ಲ ಹತ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸ್ವೀಟ್ ಕಾರ್ನ್ ಬೆಂದಿದೆ. ಇದನ್ನು ಬಿಡಿಸಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಸ್ವೀಟ್ ಕಾರ್ನ್ ಇರೋದ್ರಿಂದ ಸ್ವೀಟ್ನೆಸ್ ಬರ್ತಾ ಇರುತ್ತೆ ತಿನ್ನುವಾಗ, ಮಧ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ ಕ್ಲಿಕ್ ಮಾಡಿ, ನಾವು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಮಿಸ್ ಮಾಡದೆ ವೀಡಿಯೋಸ್ನ ನೋಡ್ಬೋದು. ಈಗ ಸ್ವೀಟ್ ಕಾರ್ನ್ ಬಿಡಿಸ್ಕೊಂಡಾದ್ಮೇಲೆ ನಾವು ಸಣ್ಣದಾಗಿ ಹಚ್ಚಿರೋ ಈರುಳ್ಳಿನ ಬಿಡಿಸಿ ಅದಕ್ಕೆ ಹಾಕ್ಕೊಳ್ಳೋಣ. ಹಾಗೆ ಸೌತೆಕಾಯಿ ಕೂಡ. ಇದು ಬೇಗ ಕ್ವಿಕ್ಕಾಗಿ ರೆಸಿಪಿ ರೆಡಿಯಾಗುತ್ತೆ. ಒಂದು ಸ್ವೀಟ್ ಕಾರ್ನ್ ಬೇಯಿಸ್ಕೊಬಿಟ್ರೆ ನಾವು ಈಗ ಕಲಸಿಟ್ಟಿದ್ದಂಥ ಮೊಸರನ್ನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಸ್ಯಾಲಡ್ ರೆಡಿ. ಇದನ್ನೇ ಕುಕುಂಬರ್ ಸ್ಯಾಲಡ್ ಅಂತಿರೋ, ಇಲ್ಲಾಂದರೆ ಕಾರ್ನ್ ಸ್ಯಾಲಡ್ ಅಂತಿರೋ, ಸೂಪರಾಗಿರುತ್ತೆ. ನೀವು ಏನಾದರೂ ಅನ್ಬೋದು. ಇದನ್ನು ವೈರಲ್ ಸ್ಯಾಲಡ್ ಅಂತಲೂ ಕರಿತೀವಿ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.